ಸಕ್ಕು ಮೇಲ್ ತುಂಬಾನೇ ಕೋಪ ಮಾಡ್ಕೊಂಡ್ವಿ. ಜಮೀನ್ದಾರ್ ಮೇಲಿರೋ ಕೋಪನ ನಾವು ಸಕ್ಕು ಮೇಲ್ ತೋರ್ಸಿದ್ವಿ. ಅವಸರ ಇದ್ದಿದ್ರಿಂದನೇ ನಾವು ಕೂಡ ಪಂಚಾಯತಿಗೆ ಹೋದ್ವಿ. ನಮ್ ನೋವನ್ನ ಹೊರಗ್ ಹಾಕಿದ್ವಿ. ಅವಳು ತನ್ನ ನೋವನ್ನ ಹೇಳ್ಕೋಬಾರ್ದು ಅಂದ್ರೆ ಹೇಗೆ? ನಾನು ತಪ್ಪು ಮಾಡ್ದೆ. ಅನಾವಶ್ಯಕವಾಗಿ ಅವಳ ಮೇಲೆ ಕೋಪ ಮಾಡ್ಕೊಂಡೆ. ನನ್ ಪರ ವಹಿಸ್ಕೊಂಡು ನೀನ್ ಅವಳ ಮೇಲೆ ಕೈ ಮಾಡ್ದೆ ಉಮ್ಮ. ನಾನೇನೋ ಬೈದೆ, ಆದ್ರೆ ನೀನ್ ಯಾಕೆ ಅವಳನ್ನ ಹೊಡೆದೆ? ನೀನ್ ಈ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೂ ಅವಳನ್ನ ಹೊಡಿತಿದ್ಯಾ? ಹೌದು ಅತ್ತೆ, ಹೊಡಿಬಾರ್ದು ಅಂತಾನೆ ಅನ್ಕೋತೀನಿ. ಆದ್ರೆ ಏನ್ ಮಾಡ್ಲಿ, ದಿನೇ ದಿನೇ ಹಟ್ಟು ಮಾರಿ ಆಗ್ತಿದ್ದಾಳೆ ಇವಳು. ನಿಮ್ಗೆ ಎದುರು ಮಾತಾಡಿದ್ಲು ಅಂತ ಕೋಪ ಬಂತು. ಈಗ್ಲೇ ಹತೋಟಿಯಲ್ಲಿ ಇಡದೆ ಹೋದ್ರೆ ದೊಡ್ಡೋರಿಗೆ ಈ ತರ ಎದುರು ಮಾತಾಡೋದು ಅವಳಿಗೆ ಅಭ್ಯಾಸ ಆಗೋಗುತ್ತೆ. ತೆಗೀರಿ, ಗುಡಿ ಬಾಗ್ಲನ್ನ ತೆಗೀರಿ. ದಯವಿಟ್ಟು ಪಾಂಡುರಂಗನ ಬಿಡುಗಡೆ ಮಾಡಿ. ಪಾಂಡುರಂಗ, ನೀನೇನು ಬೇಜಾರಾಗ್ಬೇಡ. ಗುಡಿ ಬಾಗ್ಲು ತೆಗಿತಾರೆ. ಸ್ವಲ್ಪ ತಾಳ್ಮೆಯಿಂದ ಇರು, ನಿನ್ಗೋಸ್ಕರ ಬೆಣ್ಣೆ ತಗೊಂಡ್ ಬರ್ತೀನಿ. ನೀನೇನು ಚಿಂತೆ ಮಾಡ್ಬೇಡ. ಅಯ್ಯೋ ಪಾಂಡುರಂಗ, 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 ಪಾಂಡುರಂಗ. ಏಕಾದಶಿ ದಿನ ಮನೇಲಿ ಎಲ್ಲರೂ ಉಪವಾಸ ಇದೀವಿ. ಪಾಪ ಪಾಪ ಸಕ್ಕು ತುಂಬಾ ಚಿಕ್ಕ ಹುಡುಗಿ, ಇನ್ನ ಅವಳಿಗೆ ತುಂಬಾ ಹಸುವಾಗ್ತಾ ಇರುತ್ತೆ. ಹೌದು, ನಿಜ ಉಮ್ಮ. ಆದ್ರೆ ನಾವೆಷ್ಟೇ ಬಲವಂತ ಮಾಡಿದ್ರು ಅವಳು ತಿನ್ನಲ್ಲ ಅಲ್ವಾ? ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡ್ತಿಲ್ಲ. ನಾಳೆ ಬೆಳಿಗ್ಗೆ ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ. ಔಷಧಿ ಏನಾದ್ರೂ ಕೊಡ್ಬೋದು. ಮೈ ತುಂಬಾ ಸುಡ್ತಿದೆ. ಪಾಂಡುರಂಗ, ನಿನ್ ಧೈರ್ಯ ಕಳ್ಕೋಬೇಡ. ನಾನಿದ್ದೀನಿ. ನಾನ್ ನಿನ್ನ ಬಿಡಿಸ್ತೀನಿ, ಖಂಡಿತ ಬಿಡಿಸ್ತೀನಿ. ನನ್ನ ನಂಬು ಪಾಂಡುರಂಗ. ನಾಳೆ ನಿನ್ಗೆ 2 ಹೂವಿನ ಹಾರ ಹಾಕ್ತೀನಿ, 2 ಸಲ ಬೆಣ್ಣೆ ತಿನ್ನಿಸ್ತೀನಿ. ನೀನ್ ಇವತ್ತು ತಿಂದಿಲ್ವಲ್ಲ, ಅದಕ್ಕೆ. ನೀನೇನ್ ಚಿಂತೆ ಮಾಡ್ಬೇಡ. ಬೆಳಗ್ಗೆನೆ ನಾನು ಬಂದ್ಬಿಡ್ತೀನಿ. ನಿಜವಾಗ್ಲೂ ಬರ್ತೀನಿ. ಪಾಂಡುರಂಗ, 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 ಅವನ್ ಸ್ಮರಣೆ ಮಾಡೋದನ್ನ ನಿಲ್ಸು. ಮೇಲೆದಳು, ಎದಳು, ಹೇಳು ಅಂದೆ ತಾನೆ. ನಿನ್ ಭ್ರಮೆಯಿಂದ ಹೊರಗ್ ಬಾ. ಏನಾದ್ರೆ ಎದಳು ಸಾಕು. ಏನಾದ್ರೆ ಹೇಳು, ಕಣ್ ತೆಗಿ. ಹಗಲು ರಾತ್ರಿ ನೀನ್ ಅದೇ ಧ್ಯಾನದಲ್ಲಿ ಇರ್ಬೇಡ. ಹೇಳಿದ ಅರ್ಥ ಆಯ್ತಾ? ಶಿವಪ್ಪ, ಕೇಳಿಸ್ಕೊತಿದ್ಯಾ? ನಿನ್ ಪಾಂಡುರಂಗ ನಮಗೇನು ಮಾಡ್ಲಿಲ್ಲ. ನಮ್ ವಿರುದ್ಧ ಇಷ್ಟು ದೊಡ್ಡ ಸಂಚು ನಡೆದ್ರು ಕೂಡ ಆ ಪಾಂಡುರಂಗ ಏನು ಮಾಡ್ಲಿಲ್ಲ. ನೋವಿನ ಕೂಗು ಅವನಿಗೆ ಕೇಳಿಸ್ತಿಲ್ಲ. ಯಾಕಂದ್ರೆ ಅವನಿಗೆ ಕೇಳಿಸಿದ್ರು ಕೂಡ ಅವನಿಗೆ ನಮ್ಮ ಮೇಲೆ ದಯೆ ಕರುಣೆ ಇಲ್ವೇನೋ. ಅವನಿಗೆ ನಾವು ಬೇಕಿಲ್ಲ. ಅರ್ಥ ಮಾಡ್ಕೋ. ಅಯ್ಯೋ ಅಯ್ಯೋ, ಏನಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ? ಏನ್ ಮಾತಾಡ್ತಿದ್ದೀರಾ ರೀ? ಅಯ್ಯೋ ಸಕ್ಕು ಎಂತ ಸ್ಥಿತಿಲಿ ಇದ್ದಾಳು ನೋಡು. ನೋಡ್ತಿದ್ದೀನಿ, ನೋಡ್ತಾನೆ ಇದ್ದೀನಿ. ಇಷ್ಟೆಲ್ಲ ಆದ್ರೂ ಪಾಂಡುರಂಗ ಪಾಂಡುರಂಗ ಅಂತಿದ್ದಾಳೆ. ಇವಳು ಕರೆದ ತಕ್ಷಣ ಅವನು ಓಡಾಡ್ ಬಂದ್ಬಿಡ್ತಾನ. ಎಲ್ರು ಮುಂದೆ ನಮ್ಮ ಮರ್ಯಾದೆ ಹೋಗ್ತಿದ್ರು ಕೂಡ ಅವನು ಬರ್ಲಿಲ್ಲ. ಆ ಜಮೀನ್ದಾರ ನಮಗೆ ಅನಾವಶ್ಯಕವಾದ ತೊಂದ್ರೆ ಕೊಡ್ತಾನೆ ಇದ್ದಾನೆ. ನಮಗೋಸ್ಕರ ಅವನನ್ನ ಬದಲಾಯಿಸಬಹುದಿತ್ತಲ್ವಾ? ನಮ್ ಸಕ್ಕುಗೆ ಇವಾಗ ಇಷ್ಟು ದೊಡ್ಡ ಕಷ್ಟ ಬಂದಿದೆ. ಅವನ್ ಸೊಂಟದ ಮೇಲೆ ಕೈ ಹಿಡ್ಕೊಂಡು ನಿಂತಿದ್ದಾನೆ. ಶಿವಪ್ಪ, ನೀನೇನ್ ಮಾತಾಡ್ತಿದ್ಯಾ? ನಾನ್ ಹೇಳ್ತಿರೋದು ನಿಜಾನೇ ಅಮ್ಮ. ಅವನನ್ನ ಎಷ್ಟೊಂದು ನಂಬಿದ್ದೆ. ಅವನ್ ಸತ್ಯದ ಪರವಾಗಿ ಇರ್ತಾನೆ ಅನ್ಕೊಂಡಿದ್ದೆ. ನನ್ ಸಕ್ಕುಗ್ ನಾನು ಅದನ್ನ ಹೇಳ್ಕೊಟ್ಟೆ. ತಪ್ಪು ಮಾಡ್ದೆ. ತಪ್ಪೆಲ್ಲ ನಂದೆ. ಈ ಎಲ್ಲ ಸಮಸ್ಯೆಗೆ ಕಾರಣ ನಾನೇ. ನನ್ ಮಗಳು ಕೂಡ ನನ್ನ ಹಾಗೇನೆ ಆ ಪಾಂಡುರಂಗನ್ ಭಕ್ತ ಆದ್ರೆ ತುಂಬಾ ಕಷ್ಟ ಅನುಭವಿಸ್ತಾಳೆ. ಸಕ್ಕು, ಎಚ್ಚರ ಆಗು.